ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಇದನ್ನ ಭಾಳ ಜನ ಭಾಳಷ್ಟು ವೀಡಿಯೋಗಳು ನೋಡಿ ಕನ್ಫ್ಯೂಸ್ ಮಾಡ್ಕೊಳಕತ್ತೀರಿ. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಇದೊಂದು ಜಾಬ್ ನೋಟಿಫಿಕೇಷನ್ ಹೊಡಿಸ್ಯಾನ. ಇದು ಯಾರಿಗಪ್ಪ ಅಂದ್ರೆ ಪ್ರೆಸೆಂಟ್ ಈಗ ಡ್ಯೂಟಿ ಮ್ಯಾಗ ಇರ್ತಿರಲ್ಲ ಅವ್ರಿಗೆ ಹೆಚ್ಚಿನ ಗ್ರೇಡಿಗೆ ಹೋಗೋಕೆ ಅವಕಾಶ ಮಾಡಿಕೊಡುವಂಥದ್ದು ಒಂದು ಜಾಬ್ ನೋಟಿಫಿಕೇಷನ್ ಇದೆ. ಇದು ಯಾವುದೇ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಈ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತೈತಿ. ಇದು ಪ್ರೆಸೆಂಟ್ ಈಗ ಯಾರು ಡಿಪಾರ್ಟ್ಮೆಂಟ್ ಒಳಗೆ ಅಲ್ಲಿ ವರ್ಕ್ ಮಾಡತ್ತಿರ್ತಾರಲ್ಲ ಅವ್ರು ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ನಡಿತೈತಿ. ಇಲ್ಲಿ ನೀವು ನೋಡ್ಬೋದು, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಇವೆರಡು ಪೋಸ್ಟ್ ಖಾಲಿ ಇದಾವೆ. ಅಲ್ಲಿ 149 ಪೋಸ್ಟ್ ಟೋಟಲ್ ಎರಡು ಕೂಡಿ ಅಷ್ಟು ಖಾಲಿ ಇದಾವೆ. ಅದಕ್ಕೆ ಅಪ್ಲೈ ಮಾಡೋಕ್ಕೆ ನಡಿತೈತಿ. ಇಲ್ಲಿ ಥರದ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾನೆ ನೋಡಿರಿ. ಟೋಟಲ್ ವೇಕೆನ್ಸಿ ಇರುವಂಥದ್ದು 149. ಇದು ಪೇ ಲೆವೆಲ್ 2 ಒಳಗೆ ಬರ್ತದೆ. 19,900ರಿಂದ 63,800 ರೂಪಾಯಿವರೆಗೂ ಇದ್ರದ್ದು ಪೇಮೆಂಟ್ ಸ್ಯಾಲ್ರಿ ಇರ್ತದೆ. ಮತ್ತು ಏಜ್ ಲಿಮಿಟ್ ನೀವು ನೋಡಿದ್ರೆ 27 ವರ್ಷ ಮ್ಯಾಗಾಗಿರ್ಬೇಕು. ಮತ್ತು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕಬೇಕು? ಓನ್ಲಿ ಎಲಿಜಿಬಲ್ ರೆಗ್ಯುಲರ್ ಗ್ರೂಪ್ ಸಿ MTS ಎಂಪ್ಲಾಯೀಸ್ ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತೈತಿ. MTS ಒಳಗೆ ಯಾರಿಗೆ ಪ್ರೆಸೆಂಟ್ ಸರ್ವ್ ಮಾಡೋಕತ್ತಿರಲ್ಲ ಅವ್ರು ಇದಕ್ಕೆ ಹಾಕಕ್ಕೆ ನಡೀತೈತಿ. ಮತ್ತು ಉಳ್ಕೆದವ್ರು ಯಾರು ಇದನ್ನು ಹಾಕಕ್ಕೆ ನಡೆಯೋದಿಲ್ಲ. ಮತ್ತು ಈ ಥರದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 5/6/2026ರಿಂದ 26/6/2026 ಮಟ್ಟ ಈ ಥರದ ಅವಕಾಶ ಐತಿ. ಮತ್ತು ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಪೇಮೆಂಟ್ಗೆ 28 ತಾರೀಕು ಮಟ್ಟ ಅವಕಾಶ ಕೊಟ್ಟಾನ. ಇದು ಯಾವುದೇ ರೀತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲ. ಇದು ಹೆಂಗಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ ವತಿಯಿಂದ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ, ಕೆಳಗಿನ ಗ್ರೇಡಿಂದ ಮ್ಯಾಗಿನ ಗ್ರೇಡ್ಗೆ ಹೋಗೋಕೆ. ಮತ್ತು ಇದು ಯಾವುದೇ ರೀತಿ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋಂಗಿಲ್ಲ. ಡಿಪಾರ್ಟ್ಮೆಂಟ್ದವ್ರು ಅಷ್ಟೇ ಅಪ್ಲೈ ಮಾಡಬೇಕು.